ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಗ್ಯಾರಂಟಿಗೆ ಸಂಬಂಧಪಟ್ಟಿದ್ದು. ಗ್ಯಾರಂಟಿ ಅಂದ ತಕ್ಷಣನೇ ನಿಮ್ಮ ಮನಸ್ಸಿಗೆ ಬರೋದು ಕರ್ನಾಟಕದಲ್ಲಿ ಜಾರಿಯಾಗಿರುವ 5 ಗ್ಯಾರಂಟಿಗಳು. ಪ್ರಮುಖವಾಗಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, 200 ಯೂನಿಟ್ ವಿದ್ಯುತ್, ಹಾಗೆ ವಿದ್ಯಾನಿಧಿ, ಅನ್ಎಂಪ್ಲಾಯ್ಡ್ಗಳಿಗೆ ಧನ ಸಹಾಯ ಮಾಡೋದು. ಈ ಗ್ಯಾರಂಟಿಗಳಿಂದ ತುಂಬಾ ಜನರಿಗೆ ಅನುಕೂಲ ಆಗಿದೆ ಅಂತ ಸುಮಾರು ಜನರ ಮಾತು. ಹಾಗೆ ವಿರೋಧ ಪಕ್ಷ ಹಾಗೆ ಮೀಡಿಯಾಗಳು ಹೇಳ್ತವೆ ಈ ಗ್ಯಾರಂಟಿ ಯೋಜನೆಯ ಭಾರದಿಂದ ಕರ್ನಾಟಕದಲ್ಲಿ ಪ್ರಗತಿ ಕುಂಠಿತ ಆಗಿದೆ ಅಂತ. ಈ ಗ್ಯಾರಂಟಿ ಸರಿನೋ ತಪ್ಪೋ ಆ ವಿಷಯ ಪಕ್ಕಕ್ಕಿಡೋಣ. ನಾನಿವತ್ತು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಆದ್ರೆ ಬರೀ ಕಾಂಗ್ರೆಸ್ ಮಾತ್ರ ಗ್ಯಾರಂಟಿ ನೀಡ್ತಾ ಇಲ್ಲ. ನಿಮ್ಗೆ ಗೊತ್ತಿರಲಿ, ಬಿಜೆಪಿ ಕೂಡ ನೀಡ್ತಾ ಇದೆ. ಎಲ್ಲಿ ಅಂತೀರಾ? ಮಧ್ಯಪ್ರದೇಶದಲ್ಲಿ. ಆದ್ರೆ ಅದಕ್ಕೆ ಅವರು ಗ್ಯಾರಂಟಿ ಅಂತ ಕರೀತಾ ಇಲ್ಲ. 2023 ಮಾರ್ಚ್ ಅಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡ್ತಾರೆ. ಆ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಧನ ಸಹಾಯ ಮಾಡುವಂತ ಯೋಜನೆ ಅದು. ಇದರಲ್ಲಿ ಕೆಲವೊಂದು ಕಂಡೀಷನ್ ಇದೆ. ಕರ್ನಾಟಕದಲ್ಲಿ ಹೇಗೆ ಕಂಡೀಷನ್ ಇದೆ ಅದನ್ನು ಮನೆಯ ಹಿರಿಯ ಮಹಿಳೆಗೆ, ಮನೆಯ ಯಜಮಾನಿಗೆ ಮಾತ್ರ ಹೇಗೆ ಇಲ್ಲಿ ನೀಡ್ತಾರೋ ಆ ತರ ಅಲ್ಲೂ ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಏನಂದ್ರೆ, ಇದು ನೋಡಿ, ಇದರಲ್ಲಿ ಯಾವುದೇ ಜಾತಿ ಧರ್ಮ ಆ ಥರ ಗೊಂದಲಗಳಿಲ್ಲ. ಇದೇ ಜಾತಿಯವರಿಗೆ ಕೊಡಬೇಕು, ಇದೇ ಧರ್ಮದವರಿಗೆ ಕೊಡಬೇಕು ಅನ್ನೋ ಗೊಂದಲಗಳಿಲ್ಲ. ಆದ್ರೆ ಪ್ರಮುಖವಾಗಿ ಆ ಮಹಿಳೆಗೆ ಮದುವೆ ಆಗಿರ್ಬೇಕು, ವಯಸ್ಸು 21ರಿಂದ 60 ವಯಸ್ಸಾಗಿರ್ಬೇಕು. 60 ವಯಸ್ಸಾದ್ಮೇಲೆ ಅವ್ರಿಗೆ ವೃದ್ಧಾಪ್ಯ ವೇತನ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 21ರಿಂದ 60 ವಯಸ್ಸಿನ ಮಹಿಳೆಯರಿಗೆ ಈ ಯೋಜನೆಯಿಂದ ಲಾಭ ಸಿಗತ್ತೆ. ಅವರು ಮದುವೆ ಆಗಿ ವಿಧವೆ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅದು ಯಾವುದು ಸಮಸ್ಯೆ ಅಲ್ಲ. ಆದ್ರೆ ಅವ್ರಿಗೆ ಮಹಿಳೆಗೆ ಮದುವೆ ಆಗಿರ್ಬೇಕು, ಹಾಗೆ ಮಿನಿಮಮ್ 21 ವರ್ಷ ಆಗಿರ್ಬೇಕು. ಈ ಯೋಜನೆ ಅಡಿಯಲ್ಲಿ ಆ ಮಹಿಳೆಯರಿಗೆ ಪ್ರತಿ ತಿಂಗಳು 1250 ರೂಪಾಯಿ ಸಿಗತ್ತೆ. ಈ ಯೋಜನೆಗೆ ಅವರು ಮುಖ್ಯಮಂತ್ರಿ ಲಾಡ್ಲಿ ಬೆಹನ ಯೋಜನೆ ಅಂತ ಕರೆದ್ರು. ಲಾಡ್ಲಿ ಬೆಹನ ಅಂದ್ರೆ ಪ್ರೀತಿಯ ಸಹೋದರಿ ಅಂತ. ಈ 2023ರಲ್ಲಿ ಈ ಯೋಜನೆ ಘೋಷಣೆ ಆಗುತ್ತೆ. 2024 ಜನವರಿಯಲ್ಲಿ ಮಧ್ಯಪ್ರದೇಶದಲ್ಲಿ ಚುನಾವಣೆ ಆಗತ್ತೆ. ಬಿಜೆಪಿ ಅಲ್ಲಿ ಅಭೂತಪೂರ್ವವಾದ ಜಯವನ್ನು ಕೂಡ ಸಾಧಿಸುತ್ತೆ. ಮೀಡಿಯಾಗಳು ಹಾಗೆ ಈ ರಾಜಕೀಯ ಲೆಕ್ಕಾಚಾರ ಹಾಕುವವರ ಪ್ರಕಾರ ಈ ಲಾಡ್ಲಿ ಬೆಹನ ಯೋಜನೆ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವನ್ನು ತಂದು ಕೊಟ್ಟಿದೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರುತ್ತೆ. ಹಾಗೆ ನಾವು ಮಹಾರಾಷ್ಟ್ರಕ್ಕೆ ಬರೋಣ. ಮಹಾರಾಷ್ಟ್ರದಲ್ಲಿ ಈಗ ಕೋಲಿಷನ್ ಗೌರ್ಮೆಂಟ್ ಇದೆ. ಬಿಜೆಪಿ ಜೊತೆಗೆ ಶಿವಸೇನೆ ಹಾಗೆ NCP, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, 3 ಪಕ್ಷಗಳು ಸೇರ್ಕೊಂಡು ಈಗ ಅಧಿಕಾರದಲ್ಲಿದೆ. ಶಿವಸೇನೆ ವಿಭಾಗ ಆಗಿ ಶಿಂದೆ ಬಣ ಬಿಜೆಪಿಗೆ ಸಪೋರ್ಟ್ ಮಾಡಿದೆ. ಹಾಗೆ NCP ವಿಭಾಗ ಆಗಿ ಅಜಿತ್ ಪವಾರ್ ಬಣ ಬಿಜೆಪಿಗೆ ಸಪೋರ್ಟ್ ಮಾಡಿದೆ. ಹಾಗಾಗಿ ಈ 3 ಪಕ್ಷಗಳು ಸೇರ್ಕೊಂಡು ಅಲ್ಲಿ ಅಧಿಕಾರ ನಡೆಸ್ತಾ ಇದ್ದಾವೆ. ಬಟ್ ಇತ್ತೀಚೆಗೆ ನಡೆದ ಈ ಲೋಕಸಭಾ ಚುನಾವಣೆಯಲ್ಲಿ ಈ 3 ಪಕ್ಷಗಳ ಏನು ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಅದು ಅವರಿಗೆ ಭಯ ತಂದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಇದೇ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುವ ಸಂಭವವಿದೆ. ಆ ಚುನಾವಣೆಗೋಸ್ಕರನೋ ಏನೋ ಗೊತ್ತಿಲ್ಲ, ಈಗ ಒಂದು ಹೊಸ ಯೋಜನೆಯನ್ನ ಅಲ್ಲಿ ಘೋಷಣೆ ಮಾಡಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಹೇಗೆ ನಾವು ವಿದ್ಯಾನಿಧಿ ಅಂತ ನಮ್ಮ ಯೋಜನೆ ಇದೆ ಅಲ್ವಾ, ಅದೇ ತರಹದ ಯೋಜನೆ ಇದೆ. ಬಟ್ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂತೀರಾ? ಸೊ ವಿದ್ಯಾನಿಧಿ ನೀವು ಗೌರ್ಮೆಂಟ್ ಪ್ರಕಾರ 2024ರಲ್ಲಿ ಡಿಪ್ಲೊಮಾ ಹಾಗೆ ಡಿಗ್ರಿ ಮುಗಿಸಿರ್ಬೇಕು. ಹಾಗೆ ಯಾವುದೇ ಕೆಲಸ ನಿಮ್ಗೆ ಇರಬಾರ್ದು ಅಂತವರಿಗೆ ಪ್ರತಿ ತಿಂಗಳು 3000 ಏನೋ ಡಿಗ್ರಿ ಮಾಡಿದವರಿಗೆ, ಹಾಗೆ 1500 ರೂಪಾಯಿ ಡಿಪ್ಲೊಮಾ ಮುಗಿಸಿದವ್ರಿಗೆ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ. ಬಟ್ ಅದು ಯಾವುದೇ ಕ್ಲಾರಿಟಿ ಇಲ್ಲ ಎಷ್ಟು ಜನರಿಗೆ ಅದು ಸಿಗ್ತಾ ಇದೆ, ಹಾಗೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ಪರಿಣಾಮ ಬೀರಿದೆ ಅಂತ. ಯಾಕಂದ್ರೆ ಈಗ ಡಿಗ್ರಿ ಮುಗ್ದವನು ಈ 3000 ಸಿಗ್ಲಿ ಅಂತ ಕೆಲಸ ಹೋಗದೆ ಇರ್ತಾನೆ. ಹಾಗೆ ಡಿಪ್ಲೊಮಾ ಮುಗ್ದವರು 1500 ರೂಪಾಯಿ ಸಿಗ್ಲಿ ಅಂತ ಹೇಳಿ ಮನೆಯಲ್ಲಿ ಇರ್ತಾರೆ. ನೋಡಿ, ಕೆಲಸ ಸಿಗೋದಿಲ್ಲ ಅನ್ನೋದು ನನ್ನ ಒಪ್ಪೋದಿಲ್ಲ. ನೀವು ಪ್ರಯತ್ನ ಮಾಡಿದ್ರೆ ಕೆಲಸ ಸಿಗೋದು ದೊಡ್ಡ ವಿಷಯನೇ ಅಲ್ಲ. ಪ್ರಯತ್ನ ಮಾಡ್ಬೇಕು ಅಷ್ಟೇ. ಹಾಗೆ ನಿಮಗೆ ಕೆಲಸ ಸಿಕ್ಕರೆ ಡಿಪ್ಲೊಮಾದವರಿಗೆ ನಿಮ್ಗೆ 1500 ರೂಪಾಯಿ ಕೊಡ್ತೀವಿ ಬನ್ನಿ ಅಂತ ಯಾರು ಹೇಳೋದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾರೆ. ಹಾಗೆ ಡಿಗ್ರಿ ಮುಗಿದವರಿಗೆ ಬರೀ 3000 ಸಂಬಳಕ್ಕೆ ಬನ್ನಿ ಅಂತ ಯಾರು ಕರೆಯೋದಿಲ್ಲ. ಹಾಗಾಗಿ ಈ ಯೋಜನೆ ಅದು ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅನ್ನೋದು ಡೌಟ್ಫುಲ್. ಸೊ ಈಗ ಮಹಾರಾಷ್ಟ್ರದಲ್ಲಿ ಅವ್ರು ತರ್ತಾ ಇರೋ ಯೋಜನೆಗೆ
ಬಹಳ ವ್ಯತ್ಯಾಸ ಇದೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಇದೇ ರೀತಿ ಒಂದು ಲಾಡ್ಲಾ ಬೆಹನ ಲಾಡ್ಲಾ ಬೆಹನ ಅಲ್ಲ ಸಾರಿ ಲಾಡ್ಲಾ ಭಾಯಿ ಯೋಜನೆ ಅಂತ, ಪ್ರೀತಿಯ ಸಹೋದರ ಯೋಜನೆ ಅಂತ ಇದು ಈ ಯೋಜನೆ ಹೆಸರು. ಆ ಯೋಜನೆ ಅಡಿಯಲ್ಲಿ ಈಗ ನೋಡಿ 12th ಸ್ಟ್ಯಾಂಡರ್ಡ್ ಅಂದ್ರೆ ನಾವು ಸೆಕೆಂಡ್ PUC ಅಂತ ಕರಿತೀವಿ. ಸೆಕೆಂಡ್ PUC ಮುಗಿಸೋರಿಗೆ 5,000, ಹಾಗೆ ಡಿಪ್ಲೊಮಾ ಮುಗಿಸಿದವರಿಗೆ 8,000, ಹಾಗೆ ಡಿಗ್ರಿ ಮುಗಿಸಿದವರಿಗೆ 10,000 ಪ್ರತಿ ತಿಂಗಳು 1 ವರ್ಷದವರೆಗೆ ಕೊಡುವಂತ ಯೋಜನೆ ಇದು. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪಾ ಟ್ವಿಸ್ಟ್ ಅಂತೀರ? ಇಲ್ಲಿ ನಿಮಗೆ ಬರೀ ದುಡ್ಡು ಕೊಟ್ಟು ಮನೆಯಲ್ಲಿ ಇರಿ ಅಂತ ಹೇಳೋದಿಲ್ಲ ಅವರು. ಈ ಯೋಜನೆ ಅಡಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಖಾಸಗಿ ಕಾರ್ಖಾನೆಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಅಥವಾ ಅಪ್ರೆಂಟಿಶಿಪ್ ಅಥವಾ ಟ್ರೈನಿಂಗ್ ಅಂತ ಹೇಳಿ ನಿಮ್ಗೆ ಅಲ್ಲಿ ಒಂಥರ ಕೆಲಸಕ್ಕೆ ಕಳಿಸ್ತಾರೆ. ನಿಮ್ಗೆ ಈ ಕಡೆ ಎಕ್ಸ್ಪೀರಿಯನ್ಸು ಆಗತ್ತೆ, ಹಾಗೆ ಆ ಕಡೆ ಸಂಬಳನೂ ಸಿಕ್ಕಂಗೂ ಆಗತ್ತೆ. ಸೊ ಆ ರೀತಿಯ ಒಂದು ಯೋಜನೆ ಇದು. ನೀವು ದುಡ್ಡನ್ನ ತಗೊಂಡು ಮನೇಲಿ ಕೂತ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ, ಮುಂದೆ ಕೆಲಸ ಸಿಗುವಂತ ಸಂಭವನೂ ಕಡಿಮೆ. ಸೊ ಮುಂದೆ ನಿಮ್ಗೆ ಕೆಲಸ ಸಿಗ್ಲಿ, ಹಾಗೆ ಸದ್ಯಕ್ಕೆ ನಿಮ್ಗೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಆಗ್ಲಿ ಅನ್ನೋದು ಈ ಯೋಜನೆಯ ಲೆಕ್ಕಾಚಾರ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಇದೇ ವರ್ಷ ನಡೆಯುವ ಚುನಾವಣೆಯಲ್ಲಿ ಇದು ಕೂಡ ಪರಿಣಾಮ ಬೀರಬಹುದು ಅಂತ ರಾಜಕೀಯ ಪಂಡಿತರ ಲೆಕ್ಕಾಚಾರ. ರಾಜಕೀಯ ಏನೇ ಇರಲಿ, ಗ್ಯಾರಂಟಿಗಳು ಎಲ್ಲಾ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡೋದಕ್ಕೆ ಕೊಡ್ತಾನೆ ಬಂದಿದ್ದಾವೆ, ಕೊಡತ್ತೆ ಕೂಡ. ಮುಂದೆನೂ ಕೂಡ ಈ ಗ್ಯಾರಂಟಿಗಳು ಪೈಪೋಟಿ ಮೇಲೆ ಬರೋದಂತೂ ಖಂಡಿತ. ಕರ್ನಾಟಕದಲ್ಲಾಯ್ತು, ಮಧ್ಯಪ್ರದೇಶದಲ್ಲಾಯ್ತು, ಈಗ ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಯೋಜನೆಗಳು ಆಂಧ್ರದಲ್ಲೂ ಸಿಗತ್ತೆ ನಿಮಗೆ. ಸೊ ನೋಡೋಣ ಮತ್ತೆ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳು ಬರುತ್ತೆ ಅಂತ. ಇದೊಂದು ಹೊಸ ವಿಷಯ ನಿಮಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಸುದ್ದಿಗಳೊಂದಿಗೆ ಅಥವಾ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.